ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಥ್ರೆಡ್ ವರ್ಕ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ದಾರದಿಂದನೇ ವರ್ಕ್ ಮಾಡ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಡಿಫ್ರೆಂಟಾಗಿ ಲುಕ್ ಅನ್ನೋದು ಬರುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬಟ್ ಎಕ್ಸಾಕ್ಟಾಗಿ ನನಗೆ ಕಲರ್ ದಾರ ಸಿಕ್ಕಿದ್ದ ಕಾರಣ ಸೇಮ್ ಪಲ್ಲು ಕಲರ್ಲೇ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸ್ಯಾರಿ ಬಂದು ಕಾಪರ್ ಇದೆ, ಸಿಲ್ವರ್ ಇದೆ, ಸೊ ಸ್ವಲ್ಪ ಲೈಟ್ ಪ್ಯಾರೆಟ್ ಗ್ರೀನ್ ಇದೆ, ಬಟ್ ಎಕ್ಸಾಕ್ಟಾಗಿ ಸಿಕ್ಕಿಲ್ಲ. ಬಟ್ ಒಳಗಡೆ ಮಾತ್ರ ಗ್ರೀನ್ ಕಲರ್ ದಾರ ಇದೆ, ಮೇಲೆ ಬಂದು ಸೆಲ್ಫ್ ಕಲರಲ್ಲಿ ಕಾಣಿಸ್ತಾ ಇದೆ. ಬಟ್ ಹಾಕಿದ್ರೆ ಮತ್ತೆ ಕಾಂಟ್ರಾಸ್ಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಒಂದೇ ಕಲರ್ಲಿ ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ. ಸೇಮ್ ಪಲ್ಲು ಕಲರ್ ಏನಿದೆಯೋ ಅದೇ ಕಲರ್ ದಾರನ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬಂದು ಈ ರೀತಿ ಗೋಲ್ಡ್ ಕಲರ್ ಬೀಡ್ಸು, ಈ ರೀತಿ ಡಿಸೈನ್ ಇರುವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ತುಂಬ ವೆರೈಟಿ ಬೀಡ್ಸ್ ಬಂದಿದೆ ಇತ್ತೀಚೆಗೆ. ಬಟ್ ಕಾಪರು ಬಂದು ಸಿಲ್ವರ್ ಬಂದು ಯಾಕೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ, ಅವು ಯಾಕೋ ಸ್ವಲ್ಪ ಕಂಪ್ಲೇಂಟ್ ಬರುತ್ತೆ ಜಾಸ್ತಿ, ಬೀಡ್ಸ್ ಸ್ವಲ್ಪ ಡಲ್ ಆಗುವಂಥದ್ದು, ಆ ಥರ ಪ್ರಾಬ್ಲಮ್ ಇದೆ. ಹಂಗಾಗಿ ನಾನು ಸ್ವಲ್ಪ ಅವನ್ನ ಅವಾಯ್ಡ್ ಮಾಡಿ ಜಾಸ್ತಿ ಗೋಲ್ಡನ್ನೇ ಬಳಸ್ತಾ ಇದ್ದೀನಿ. ಇವತ್ತು ಕೂಡ ಇದಕ್ಕೆ ಗೋಲ್ಡೇ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅಲ್ಲಲ್ಲಿ ಗೋಲ್ಡ್ ಕೂಡ ಇದೆ, ಹಂಗಾಗಿ ಈ ಥರ ಗೋಲ್ಡ್ ಕಲರು ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ತೊಗೋಬೋದು ನೀವು. ಬಟ್ ಈ ಥರ ಗೋಲ್ಡು ಮೊದಲಿಂದ ಯೂಸ್ ಮಾಡೋದ್ರಿಂದ ಸ್ವಲ್ಪ ನನಗೆ ಕಲರ್ ಹೋಗುವಂಥ ಪ್ರಾಬ್ಲಮ್ ಅನ್ನೋದು ಇಲ್ಲ, ಹಂಗಾಗಿ ನಾನು ಗೋಲ್ಡ್ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಮಾಡ್ಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಹೈಪನ್ನು ಕೂಡ ಕೊಡ್ಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ಸರಿ ಲಾಕ್ ಮಾಡ್ಕೊತೀವಲ್ವ, ಆ ರೀತಿ 2 ಬಾರಿ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್, ಎರಡು ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಆಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲೇನು ಬೀಡ್ಸ್ನ ತೊಗೊಂಡಿದ್ದೀವಲ್ಲ, ಈ ರೀತಿ ಗೋಲ್ಡ್ ಕಲರು ಡಿಸೈನ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಈ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಬೀಡ್ ಲಾಕನ್ನು ಹಾಕಿದ ಮೇಲೆ 1 2 3 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕಿಬಿಟ್ಟು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ನಾವು 3 ಚೈನ್ ಲಾಕ್ ಹಾಕಿದ್ದೀವಲ್ವ, ಈ ಲಾಕಲ್ಲಿ ನೀಡಲ್ನ ಹಾಕಿ ಮತ್ತು ರಿವರ್ಸಲ್ಲಿ ದಾರನ ಎಳ್ಕೊಂಡು ಈ 3 ಚೈನ ಲಾಕ್ ಮಾಡ್ಕೊಳ್ಳೋಣ. ಈ ಥರ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾವು 3 ಚೈನ ಹಾಕಿದ್ದೀವಲ್ವ, ಮತ್ತು ಅದ್ರ ಮೇಲೆ ಮತ್ತೆ 3 ಚೈನ ಹಾಕಿ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ 4 ಚೈನ್ ಲಾಕ್ ಏನಿದೆಯಲ್ವ, ಈ ಲಾಕಲ್ಲಿ ಮೇಲೆ ಹಾಕುವಂಥ 3 ಚೈನ ಲಾಕ್ ಮಾಡ್ಕೋಬೇಕು. ಸೊ ಸಿಂಗಲ್ ಆಗಿ ಲಾಕ್ ಹಾಕಿದರೆ ಸ್ವಲ್ಪ ಈ ಥರ ಎಳ್ಕೊಳ್ಳೋದಕ್ಕೆ ನಿಮಗೆ ಟೈಟ್ ಅನಿಸುತ್ತೆ. ನೀವು ಡಬಲ್ ಲಾಕನ್ನು ಹಾಕ್ಕೋಬೋದು. ಚೈನ್ ಹಾಕಿ 2 ಸತಿ ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕ್ ಕೂಡ ನೀವು ಮಾಡ್ಕೋಬೋದು. 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊತಾ ಇದ್ದೀನಿ. 2 ಬಾರಿ ದಾರನ ಸುತ್ತಕೊಂಡು ಈ ಬೀಡ್ ಬ್ಯಾಕ್ ಸೈಡಲ್ಲಿ ನಾವು ಚೈನ್ ಹಾಕಿದ್ವಲ್ಲ 4 ಚೈನು, ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು 1 ಚೈನ್ 2 ಚೈನ್ 3 ಚೈನ ಹಾಕ್ಕೋಬೇಕು. ಈ 3 ಚೈನು ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಬಾರಿ ದಾರನ ಸುತ್ತಕೊಳ್ಳೋಣ. ಮತ್ತು 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 3 ಚೈನ ಹಾಕ್ಕೊಳ್ಳೋಣ. 3 ಚೈನ ಹಾಕಿ ಮತ್ತು ಈ 3 ಚೈನ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತು 4 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 3 ಚೈನ್ ಮತ್ತು ಲಾಕ್.
ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ನ ಹಾಕಿಬಿಟ್ಟು ಮತ್ತೆ ಈ 3 ಚೈನ್ ಇಲ್ಲಿ ಒಂದೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕಾಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ರೀತಿಯಾಗಿ ಟ್ರಿಬಲ್ ಕ್ರೋಶೆ ಕಂಬನ ನೀವು ಫುಲ್ ಮಾಡಬೇಕಾಗತ್ತೆ. ಇಲ್ಲಿ ಈ ಒಂದು 4 ಚೈನ್ ಗ್ಯಾಪಲ್ಲಿ ನಾನು ಟೋಟಲ್ ಆಗಿ 9 ಟ್ರಿಬಲ್ ಕ್ರೋಶೆ ಕಂಬನ ಹಾಕಿ ಒಂದೊಂದಕ್ಕೂ ಪಿಕಾಟ್ ಅನ್ನೋದು ಹಾಕಿದ್ದೀನಿ. ಈಗ ಬಂದು ಫೈನಲ್ ಆಗಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 1 ಚೈನ್ ಹಾಕಿ ತಗೊಳ್ಳೋದಕ್ಕೆ ನಿಮಗೆ ಟೈಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅನ್ನೋದು 2 ಸತಿ ಲಾಕನ್ನು ಮಾಡ್ಕೊಳ್ಳಿ. ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಾನು 1 ಸತಿ ಲಾಕನ್ನು ಮಾಡಿದ್ನಲ್ವ, ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಚೇಂಜ್ ಆದರೆ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಕೆಲವೊಬ್ಬರು ನೋಡ್ಕೊಳ್ಳೋರಿಗೆ ಇಲ್ಲಿ ಡಬಲ್ ಲಾಕ್ ಇದೆ, ಇಲ್ಲಿ ಸಿಂಗಲ್ ಲಾಕ್ ಇದೆ ಅನಿಸುತ್ತೆ. ಸೊ ನೀವು ಏನೇ ಮಾಡ್ಕೊಳ್ಳೋಂಗಿದ್ರೆ ಫಸ್ಟ್ ಆಚೆಲ್ಲೇ ಚೇಂಜಸ್ಸನ್ನು ನೀವು ಮಾಡ್ಕೊಳ್ಳಿ. ಈಗ ನೋಡಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಏನಪ್ಪ ಇವರು ಹಾಕಿದ ಡಿಸೈನೇ ಹಾಕ್ತಾ ಇದ್ದಾರಲ್ಲ ಅಂದ್ಕೊಂಡಿದ್ದೆ, ಇಲ್ಲ ಖಂಡಿತವಾಗ್ಲೂ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಮತ್ತು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದಾಗ ಲಿಂಕನ್ನು ಕೇಳ್ತಾ ಇರ್ತೀರಾ. ಹಾಗೆ ಡಿಸೈನ್ ಪ್ರೈಸ್ ಕೂಡ ನೀವು ಮತ್ತೆ ಕೇಳ್ತಾ ಇದ್ದೀರಾ. ವಿಡಿಯೋನ ಫುಲ್ಲು ನೋಡ್ಕೊಳ್ಳಿ, ಎಲ್ಲಿ ಸ್ಕಿಪ್ ಮಾಡಿದೆ ಅಥವಾ ಲಾಸ್ಟಲ್ಲಿ ಕೂಡ ನೋಡೋಂಗಿದ್ರೆ ನೋಡ್ಕೋಬೋದು. ಲಾಸ್ಟಲ್ಲಿ ಡಿಸೈನ್ ಪ್ರೈಸ್ಗಳನ್ನ ಹೇಳಿರ್ತೀನಿ. ಮತ್ತೆ 4 ಚೈನ ಹಾಕ್ಕೊಂಡಿದ್ದೀನಿ. ಮತ್ತು ರಿವರ್ಸಲ್ಲಿ ದಾರನ ಎಳ್ಕೊಂಡು ಇದನ್ನು ಈ ರೀತಿ ಟೈಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ ಹಾಕ್ಕೊಳ್ಳಿ. ಮತ್ತು 3 ಚೈನ ಇದರೊಳಗಡೆ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೋಬೇಕು. ಮತ್ತು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಬಟ್ ಈ ಆರ್ಚ್ ಒಳಗಡೆ ಪಿಕಾಟ್ ಆಗ್ತಾ ಇಲ್ಲ, ಹಾಗೆ ಪ್ಲೇನ್ ಆಗಿ ಟ್ರಿಪಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಆಚಲ್ಲಿ ಪಿಕಾಟ್ಗಳನ್ನ ಮಾಡ್ಕೊಂಡಿದ್ದೀನಿ, ಬಟ್ ಸೆಕೆಂಡ್ ಆಚಲ್ಲಿ ಪಿಕಾಟ್ ಆಗ್ತಾ ಇಲ್ಲ. ಅಂದರೆ 3 ಚೈನ್ ಎಕ್ಸ್ಟ್ರಾ ಹಾಕಿ ಪಿಕಾಟ್ ಹಾಕಿದ್ದೀವಲ್ವ, ಅದು ಈ ಆಚಲ್ಲಿ ನಾನು ಆಗ್ತಾ ಇಲ್ಲ. ಜಸ್ಟ್ ಏನಿಲ್ಲ, ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತು 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ ಟ್ರಿಪಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಪ್ಲೇನ್ ಆಗಿ ಟ್ರಿಪಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ, ಪಿಕೋಟು ಹಾಕ್ತಾ ಇಲ್ಲ. ಅಲ್ಲಿ ಬಂದು ನಾವು 9 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಿ, 9 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ವಿ. ಬಟ್ ಇದರಲ್ಲಿ ಬಂದು ನಾನು 13 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಬಟ್ ಅಲ್ಲಿ ಪಿಕೋಟ್ ಹಾಕೋದ್ರಿಂದ ಅದು ತುಂಬ ದೊಡ್ಡದಾಗಿ ಬರುತ್ತೆ ಆಚು. ಬಟ್ ಇದಕ್ಕೆ ಪಿಕೋಟ್ ಆಗ್ತಾ ಇಲ್ಲ, ಹಾಗಾಗಿ ನಾನಿಲ್ಲಿ 13 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಶೇಪ್ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ 1-2 ಎಕ್ಸ್ಟ್ರಾ ನೀವು 1 ಅಥವಾ 2 ಹಾಕ್ಕೊಳ್ಬೋದು. ಸೊ ಮತ್ತೆ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಈಗ ನೋಡಿ, ಇದರಲ್ಲಿ ಕೂಡ ನಾನು 13 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಮತ್ತು ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡಿ ಮತ್ತು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ 4 ಚೈನ ಹಾಕ್ಕೊತಾ ಇದ್ದೀನಿ. ನನಗೆ ಥ್ರೆಡ್ ಖಾಲಿ ಆಯಿತು ನೋಡಿ, ಇಲ್ಲಿ ಕೂಡ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಅದು ಕುಚ್ಚು ಬರೋ ಹತ್ತಿರದಲ್ಲಿನೇ ದಾರ ಬರೋ ಹಾಗೆ ನಾನು ಮಾಡ್ಕೊಂಡಿದ್ದೀನಿ. ನೀವಾದರೂ ಅಷ್ಟೇ ಆದಷ್ಟು ದಾರ ಜಾಯಿಂಟ್ ಮಾಡ್ಕೊಳ್ಳೋಂಗಿದ್ರೆ ಕುಚ್ಚು ಎಲ್ಲಿ ಬರುತ್ತೋ ಅಲ್ಲಿ ಬರುವಂಗೆ ಲಾಕನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 4 ಚೈನ್ ಲಾಕನ್ನ ಹಾಕಿದ ಮೇಲೆ ಸೇಮ್ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಬಿಟ್ಟು ಮತ್ತೆ 3 ಚೈನ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತು ಒಂದು ಸೇಮ್ ಅದೇ ಬೀಡ್ಸನ್ನ ತೊಗೊಂಡಿದ್ದೀನಿ. ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ವರ್ಕ್ ಯಾಕಪ್ಪ ಮಾಡಿದೆ ಅಂದರೆ ಒಂದು ರೀತಿ ಕ್ರೋಶ ಅನ್ನೋದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇತ್ತೀಚೆಗೆ ನಾನು ಕೂಡ ನೋಡ್ತಾ ಇದ್ದೀನಿ. ಬಟ್ ತ್ರಿಬಲ್ ಕ್ರೋಶೆಗೂ ಡಬಲ್ ಕ್ರೋಶೆಗೂ ತುಂಬಾ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀಟಾಗಿ ಒಂದು ಕಂಬಗಳನ್ನೋದು ಕಾಣಿಸುತ್ತೆ. ಸೊ ಡಬಲ್ ಕ್ರೋಶೆ ಕಂಬದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ದಾರ ಅನ್ನೋದು ಸ್ವಲ್ಪ ಲೂಸಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ವರ್ಕನ್ನು ಮಾಡ್ಕೊಂಡಿದ್ದೀನಿ.
ನೀವು ಡಬಲ್ ಕ್ರೋಶೆ ವರ್ಕ್ ಕೂಡ ಮಾಡಿಕೊಂಡು ಹಾಕೋಬೋದು. ಬಟ್ ಇದನ್ನೇ ನಾವು ಎಳೆಯುತ್ತಾ ಹಾಕಿದಾಗ ಆಚ್ ಅನ್ನೋದು ಬಿಗ್ ಸೈಜಲ್ಲಿ ಬರುತ್ತೆ. ಅದೇ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ನಾವು ಹಾಕಿದಾಗ ಚಿಕ್ಕ ಸೈಜಲ್ಲೂ ಕೂಡ ಬರುತ್ತೆ. ಈಚೀಚೆಗೆ ಒಂದು ಮದುವೆ ಹೆಣ್ಣಿನ ಸೀರೆಗೆ ನಾನು ಹಾಕಿ ತೋರಿಸಿದ್ದೀನಿ ನೋಡಿ, ಬಿಗ್ ಸೈಜಲ್ಲಿ ಬಂದಿದೆ. ಬಟ್ ಅವತ್ತು ಕೂಡ ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ, ಇವತ್ತು ಕೂಡ ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಬಟ್ ಡಿಸೈನ್ ಬಂದು ನೋಡಿ ತುಂಬ ಚಿಕ್ಕದಾಗೆ ಬಂದಿದೆ. ಯಾಕಪ್ಪ ಅಂದರೆ ನಾನು ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ವರ್ಕ್ ಅನ್ನೋದು ಮಾಡಿದ್ದೀನಿ, ಹಾಗಾಗಿ ಅದು ಚಿಕ್ಕದಾಗಿ ಬರುತ್ತೆ. ಬಿಗ್ದು ಸ್ವಲ್ಪ ಚಿಕ್ಕದು ಹಾಗೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದು ನಾವು ಹಾಕುವಂಥ ಚೈನಲ್ಲೇ ಇರುತ್ತೆ. ಕೆಲವೊಂದು ಸತಿ ಲೂಸಾಗಿ ಬಿಟ್ಟು ಚೈನ್ ಹಾಕಿದರೆ ದೊಡ್ಡದಾಗಿ ಬರುತ್ತೆ. ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ನಾವು ಚೈನ್ಸನ್ನು ಹಾಕಿದಾಗ ಈ ರೀತಿ ಚಿಕ್ಕದಾಗಿ ಚೈನ್ಸ್ ಬರುತ್ತೆ ನೋಡಿ. ಟೈಟಾಗಿ ಹಿಡ್ಕೊಂಡಿನಿ ಈ ಥರ ಆಗುತ್ತೆ. ಅದನ್ನೇ ಸ್ವಲ್ಪ ಲೂಸಾಗಿ ಬಿಟ್ಬಿಟ್ಟು ಈ ಥರ ದೊಡ್ಡದಾಗಿ ಕೂಡ ನೀವು ಚೈನ್ಸನ್ನು ಹಾಕೋಬೋದು. ಇದಕ್ಕೂ ನಾಟ್ ಆಫ್ ಡಿಫ್ರೆಂಟ್ ಇದೆ. ಬಟ್ ನಾವು ಹಿಡ್ಕೊಂಡೋದ್ರ ಮೇಲೆ ಈ ಒಂದು ತ್ರಿಬಲ್ ಕ್ರೋಶೆ ಆಗಿರ್ಬೋದು, ಡಬಲ್ ಕ್ರೋಶೆ ವರ್ಕ್ ಆಗಿರ್ಬೋದು, ಫಿನಿಶಿಂಗ್ ಅನ್ನೋದು ವ್ಯತ್ಯಾಸ ಕಾಣಿಸುತ್ತೆ. ಸೊ ಮತ್ತೆ 4 ಚೈನ ರಿವರ್ಸಲ್ಲಿ ಎಳ್ಕೊತಾ ಇದ್ದೀನಿ. ಆದಷ್ಟು ನೀವು ಡಬಲ್ ಲಾಕನ್ನು ಹಾಕ್ಕೊಂಬಿಡಿ, ಯಾಕಂದರೆ ಇದನ್ನು ನಾವು ರಿವರ್ಸಲ್ಲಿ ಎಳ್ಕೊತೀವಲ್ವ, ಸ್ವಲ್ಪ ಟೈಟ್ ಆಗುತ್ತೆ, ಸ್ವಲ್ಪ ಹಾಕ್ಕೊಳ್ಳೋದಕ್ಕೆ ಇಬ್ಬಂದಿ ಆಗುತ್ತೆ. ಹೊಸದಾಗಿ ಕಲ್ತಿರೋರಿಗೆ ಡಬಲ್ ಲಾಕ್ ಹಾಕ್ಕೊಂಡು ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ಸೇಮ್ ಮೆಥಡೇ, ಸೇಮ್ ಫಸ್ಟ್ ಆಚಲ್ಲಿ ಏನು ವರ್ಕ್ ಮಾಡಿದ್ದೀನೋ ಅದೇ ಆಚನ್ನು ಮತ್ತು ನೆಕ್ಸ್ಟ್ ಇಲ್ಲಿ ನಾನು ವರ್ಕನ್ನು ಮಾಡ್ಕೊತಾ ಇದ್ದೀನಿ. ಸೇಮ್ ಬ್ಯಾಕ್ ಸೈಡಲ್ಲಿ ಥ್ರೆಡನ್ನು ಎಳ್ಕೊಳ್ಳೋಣ. ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತು ಈ 4 ಚೈನಲ್ಲಿ ಹೋಗಿ ದಾರನ ತಗೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ಹಾಕಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ 3 ಚೈನ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಬೇಕು, ಮತ್ತು 3 ಚೈನ ಹಾಕೋಬೇಕು. ಸೊ ಈ ಕಡೆ ಫಸ್ಟ್ ಆಚೆ ಏನು ಕಂಪ್ಲೀಟ್ ಮಾಡಿದ್ದೀನೋ ಈ ಕಡೆ ಕೂಡ ಅದೇ ರೀತಿ ವರ್ಕನ್ನು ಕಂಪ್ಲೀಟ್ ಮಾಡ್ತೀನಿ. ಈಗ ಈ ಕಡೆ ಕೂಡ ವರ್ಕ್ ಕಂಪ್ಲೀಟ್ ಆಗಿದೆ. ಸೇಮ್ 9 ತ್ರಿಬಲ್ ಕ್ರೋಶೆ ಕಂಬನ ಹಾಕಿ ಒಂದೊಂದಕ್ಕೂ ಪಿಕಟ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತೆ ಕುಚ್ಚು ಕಟ್ಟೋದಕ್ಕೆ 4 ಚೈನ ಹಾಕ್ತಾ ಇದ್ದೀನಿ. ಮತ್ತು ಈ 4 ಚೈನ ಲಾಕ್ ಮಾಡಿ ಆಮೇಲೆ ಮತ್ತೆ ಸೇಮ್ 3 ಚೈನ ಹಾಕ್ಕೊಳ್ಳೋಣ, ಮತ್ತು ಲಾಕ್, ಮತ್ತು ಒಂದು ಬೀಡ್ಸ್. ಸೊ ಈ ರೀತಿ ಡಿಸೈನ್ ಬಂದುಬಿಟ್ಟು ಕಂಪ್ಲೀಟಾಗಿ ಸ್ಯಾರಿ ಫುಲ್ ಇದೇ ರೀತಿ ಬರುತ್ತೆ. ಒಂದು ಆಚನ್ನು ಈ ರೀತಿ ವರ್ಕ್ ಮಾಡಿದ್ದೀನಿ, ಹಾಗೆ ಒಂದು ಮಿಡ್ಲಲ್ಲಿರುವಂಥದ್ದು ಪ್ಲೇನ್ ಆಗಿ ತ್ರಿಬಲ್ ಕ್ರೋಶೆ ವರ್ಕನ್ನು ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಆಚು ಸೇಮ್ ಪಿಕೋಟ್ನ ವರ್ಕ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ಮತ್ತೆ ಸೇಮ್ ಮಿಡ್ಲಲ್ಲಿ ಏನು ವರ್ಕ್ ಮಾಡಿದ್ದೀನೋ ಅದೇ ವರ್ಕನ್ನು ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಈ ಥರ ಬರುತ್ತೆ ಡಿಸೈನು. ಸೊ ಈ ಥರ ಹಾಕಿಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಬಂದು ಮುಗಿದೋಗ್ಬಿಡುತ್ತೆ. ಫುಲ್ ಥ್ರೆಡ್ ವರ್ಕ್ ಡಿಸೈನು ತುಂಬಾ ನೀಟಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡ್ಬೋದು. ಇದಕ್ಕೆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ಡಿಸೈನ್ನ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ ನಾನು ಕುಚ್ಚು ಬಫ್ ಥರ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸ್ವಲ್ಪ ಲೆಂತಿಯಾಗಿ ಕುಚ್ಚು ಅನ್ನೋದು ಈ ಡಿಸೈನ್ಗೆ ನಾನು ಹಾಕಿದ್ದೀನಿ. ಸೊ ಫೈನಲ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದೇ ಸ್ಟೆಪ್ಪಲ್ಲಿ ಬರುವಂಥ ಒಂದು ಕ್ರೋಶೆ ಡಿಸೈನು. ಸ್ಟಾರ್ಟಿಂಗಲ್ಲಿ ಈ ಥರ ಆಚ್ ಅನ್ನೋದು ಈ ಥರ ಪಿಕೋ ಆಚು ಬಂದಿದೆ. ಬಟ್ ಲಾಸ್ಟಲ್ಲಿ ಬಂದು ಈ ರೀತಿ ಪ್ಲೇನ್ ಆಗಿರುವಂಥ ಆಚು ಈ ಒಂದು ಸೀರೆಗೆ ಲಾಸ್ಟಲ್ಲಿ ಬಂದಿದೆ. ಸೇಮ್ ಕುಚ್ಚು ಕೂಡ 4 ಚೈನ್ ಗ್ಯಾಪ್ ಅನ್ನೋದು ಬಂದಿದೆ. ಸೊ ಲಾಸ್ಟು ಮತ್ತು ಇದರಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಫೈನಲ್ ಆಗಿ ಸ್ಯಾರಿ ಫುಲ್ಲು ವರ್ಕ್ ಬಂದು ತುಂಬ ನೀಟಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು. ಬಟ್ ಎಕ್ಸಾಕ್ಟಾಗಿ ನನಗೆ ಕಲರ್ ಸಿಕ್ಕಲಿದ್ದ ಕಾರಣ ಸೇಮ್ ಪಲ್ಲು ಕಲರ್ಲೇ ವರ್ಕ್ ಮಾಡಿದ್ದೀನಿ. ಬಟ್ ಗ್ರೀನಲ್ಲಿ ವರ್ಕ್ ಮಾಡಿ ಈ ಥರ ಕಾಪರಲ್ಲಿ ನಾನು ಕುಚ್ಚು ಹಾಕಿದರೆ ಇನ್ನೂ ಸ್ವಲ್ಪ ಲುಕ್ ಅನ್ನೋದು ಚೆನ್ನಾಗಿ ಬರ್ತಿತ್ತು. ಕೆಲವೊಂದು ಡಿಸೈನ್ ಏನಾಗುತ್ತೆ ಅಂದರೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ರಿಚ್ ಒಂದು ಲುಕ್ ಅನ್ನೋದು ಕೊಡುತ್ತೆ. ಬಟ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಈ ಡಿಸೈನ್ ಡೆಫಿನೆಟಾಗಿ ನೀವು ಟ್ರೈ ಮಾಡ್ಬೋದು. ಸಿಂಪಲ್ಲಾಗಿ ಹಾಗೆ ಡಿಸೈನ್ ಲುಕ್ ಅನ್ನೋದು ಬರುತ್ತೆ. ಕುಚ್ಚು ಕೂಡ ಸ್ವಲ್ಪ ಲೆಂತಿಯಾಗಿ ಈ ಒಂದು ಡಿಸೈನ್ಗೆ ನೀವು ಹಾಕೋಬೋದು, ಇಲ್ಲಾಂದರೆ ನಾರ್ಮಲ್ ಕುಚ್ಚು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 450ಇಂದ 500ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನಿಮಗಿನ್ನ ಸ್ವಲ್ಪ ಹೆವಿ ಲುಕ್ ಬೇಕು, ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಮಧ್ಯದ ಮಿಡ್ಲಲ್ಲಿ ಇರುವಂಥ ಪ್ಲೇನ್ ಆಚೆಗೆ ನೀವು ಒಂದು ಸ್ಟೋನ್ ಲೇಸ್ನ ಅಂಟಿಸ್ಕೊಂಡು ಕೂಡ ನೀವು ಗ್ರ್ಯಾಂಡಾಗಿ ಮಾಡ್ಕೋಬೋದು. ಒಂದು ಆಚೆಗೆ ಸ್ಟೋನ್ ಲೇಸು, ಒಂದು ಆಚೆಗೆ ಬಾಲ್ ಚೈನು, ಈ ಥರ ಚೇಂಜಸ್ನ ಮಾಡಿ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀನಿ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.